ಸೊ ಕಂಟ್ರಿ ಇವಾಗ ಸೇಫ್ ಇದೆ. ಮತ್ತು ನಮ್ಮ ಇಂಡಿಯನ್ ಆರ್ಮಿಯವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಯುದ್ಧನೇ ಮಾಡ್ಕೊತ ಹೋದರೆ ನಮ್ಮ ಎಕಾನಮಿನೂ ನೋಡಬೇಕಲ್ಲ. ಇಷ್ಟು ಮಟ್ಟಿಗೆ ಬೆಳೀತಾ ಇದೆಯಲ್ಲ, ಅವ್ರಿಗೆ ಸಹಿಸ್ಕೊಳಕ್ಕೆ ಇಲ್ಲ. ಇಲ್ಲ, ಇಂಡಿಯಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಚೆನ್ನಾಗಿದೆ. ರಫೇಲು ಮತ್ತು S-100 ಇದನ್ನೆಲ್ಲ ಪರ್ಚೇಸ್ ಮಾಡಿದಾಗ ಅಪೋಸಿಟ್ ಇವರು ತುಂಬ ಇದು ಮಾಡಿದ್ರು. ರಾಹುಲ್ ಗಾಂಧಿ, ಮೋದಿ ಚೋರ್ ಅಂತ ಹೇಳಿದ್ರು, ತುಂಬ ಅಪೋಸ್ ಮಾಡಿದ್ರು. ಬಟ್ ಇವಾಗ ಅದೇ ನಮಗೆ ಸೇಫ್ ಗಾರ್ಡಾಗಿ ವರ್ಕ್ ಮಾಡ್ತಾ ಇದೆ. S-100 ಏನಿದೆ ಅದೇ ಅವ್ರದ್ದು ಮಿಸೈಲ್ನೆಲ್ಲ ಹೋಲ್ಡ್ ಮಾಡಿಬಿಟ್ಟು ತುಂಬ ಸಪೋರ್ಟ್ ಆಗಿ ಇದು ಮಾಡ್ತಾಯಿದೆ. ಮತ್ತು ನಮ್ಮ ರಫೇಲ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅಟ್ಯಾಕ್ ಮಾಡಲಿಕ್ಕಾಗಲಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಕಂಟ್ರಿ ಇವಾಗ ಸೇಫ್ ಇದೆ. ಮತ್ತು ನಮ್ಮ ಇಂಡಿಯನ್ ಆರ್ಮಿಯವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಫ್ಟರ್ US, ಚೈನಾ, ನಮ್ಮ ಇಂಡಿಯನ್ ಆರ್ಮಿನೇ ತುಂಬ ಈಗ ಸ್ಟ್ರಾಂಗ್ ಆಗಿರೋದು. ಸೊ ಏನು ವರಿ ಮಾಡಬೇಕಾಗಿಲ್ಲ. ಸೊ ನಾವೆಲ್ಲ ಸೇಫ್ ಇದ್ದೀವಿ. ಅಂಡರ್ ಮೋದಿ ಗೌರ್ಮೆಂಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಸೊ ಏನು ಹೆದರ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ ನಮ್ಮ ಪ್ರಕಾರ. ಸರ್, ಡಿಫೆನ್ಸೇ ಮಾಡ್ಕೊಂಡಿದ್ರೆ ಪರಿಹಾರ ಯಾವಾಗ ಸಿಗುತ್ತೆ? ಇಲ್ಲ, ಇವ್ರು ಮಾಡ್ತಾ ಇದ್ದಾರೆ. ಈಗ ನಮ್ಮದು 5th ಲಾರ್ಜೆಸ್ಟ್ ಎಕಾನಮಿಯಲ್ಲಿ 5th ಲಾರ್ಜೆಸ್ಟ್ ಬಂದಿದೆ. ಸೊ ವರ್ಲ್ಡ್ ವೈಡು ಏನು ಇದು ಮಾಡ್ತಾ ಇದ್ದಾರೆ, ಎಲ್ಲರೂ ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಯುದ್ಧನೇ ಮಾಡ್ಕೊತ ಹೋದರೆ ನಮ್ಮ ಎಕಾನಮಿನೂ ನೋಡಬೇಕಲ್ಲ. ಈ ಕಡೆ ಚೈನಾನೂ ವಾರ್ ಮಾಡೋಕ್ಕೆ ರೆಡಿ ಇದೆ. ಟರ್ಕಿನೂ ನಿಮ್ಗೆ ಗೊತ್ತು, ಈಗ ಅವರಿಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಆ್ಯಸ್ ಇದು ಪ್ರೈಮ್ ಮಿನಿಸ್ಟ್ರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ನನ್ನ ಪ್ರಕಾರ ಏನು ಮೋದಿ ಏನು ಇದು ಮಾಡ್ತಾಯಿದ್ದಾರೆ, ಇವನ್ ಅಜಿತ್ ದೋವೆಲ್ಲು ಇವ್ರದ್ದೆಲ್ಲ ಐಡಿಯಾಸ್ ಏನಿದೆ ಅದು ವರ್ಕ್ ಆಗ್ತಾಯಿದೆ. ಸರ್, ಈಗ ಅವರು ಪ್ರತಿ ಸಲನೂ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ, ಡಿಫೆನ್ಸ್ ಮಾಡ್ತಾನೆ ಇದ್ದಾರೆ. ಇದು ಬಿಟ್ಟು ಬೇರೆ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೋದು? ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈಗ ಆಲ್ರೆಡಿ ಪಾಕಿಸ್ತಾನ ಬಂದುಬಿಟ್ಟು ಬಿಕಾರಿ ದೇಶ ಆಗಿದೆ. ಅವ್ರ ಹತ್ರ ಏನೂ ಇಲ್ಲ, ಎಕಾನಮೀಸು ಇಲ್ಲ. ಒಂದು ಚಪಾತಿಗೂ ಬೇಡುವಂಥ ಪರಿಸ್ಥಿತಿ ಬಂದಿದೆ ಈಗ ಅವರಿಗೆ. ಸೊ ಅದರಿಂದ ಹೇಳೋ ಪ್ರಕಾರ ಅವ್ರದ್ದು ಏನಿಲ್ಲ. ಈಗ ಅವರು ಟೆರ್ರಿಸ್ಟನ್ನು ಕಳಿಸ್ಬಿಟ್ಟೆ ನಮ್ಮನ್ನು ಇದು ಮಾಡಬೇಕು ಬಿಟ್ಟರೆ, ಅವ್ರ ಆರ್ಮಿಯಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ. ಆರ್ಮಿ ಕಳಿಸ್ಬಿಟ್ಟು ಅಥವಾ ನಮ್ಮ ಮೇಲೆ ವಾರ್ ಮಾಡುವಷ್ಟು ಅವ್ರ ಹತ್ರ ಸ್ಟ್ರೆಂತ್ ಇಲ್ಲ, ಎಕಾನಮಿ ಸ್ಟ್ರೆಂತ್ ಇಲ್ಲ ಇವಾಗ. ಇನ್ ಕೇಸ್ ಅವರು ಪರ್ಚೇಸ್ ಮಾಡುವಂಥ ಇದೂ ಇಲ್ಲ ಅವ್ರ ಹತ್ರ, ಪವರ್ ಕೂಡ ಇಲ್ಲ. ಬೇರೆ ಕಂಟ್ರಿಯಿಂದ ಏನು ಆರ್ಮಿಗೆ ಏನು ಬೇಕಿದೆಯಾ ನೋಡಿ, ಅದನ್ನು ಪರ್ಚೇಸ್ ಮಾಡುವಂಥ ಸ್ಟ್ರೆಂತ್ ಇಲ್ಲ ಇವಾಗ. ಓಕೆ, ಈ ಸ್ಟ್ರೆಂತ್ ಇಲ್ಲ ಅಂದ್ರೂ ಇಷ್ಟು ವೀಕ್ ಇದ್ದಾರೆ ಎಕನಾಮಿಕಲ್ಲಿ ಅಂತ. ಅದೇ ಇನ್ನೇನಿಲ್ಲ, ಯುದ್ಧ ಮಾಡಿದ್ದಾರೆ. ಅವ್ರದ್ದು ಯುದ್ಧ ಮಾಡ್ತಾ ಇಲ್ಲ. ಅವ್ರದ್ದು ಏನಿದ್ರು ಈ ಟೆರ್ರಿಸ್ಟ್ ಗ್ಯಾಂಗ್ ಏನಿದೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಅದೇ ಸರ್, ಏನು ಉದ್ದೇಶಕ್ಕೆ? ಅದೇ ಇಂಡಿಯಾ ಬೆಳೀತಾ ಇದೆಯಲ್ಲ, ಅದನ್ನು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಈಗ 1947ನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಹೇಗಿತ್ತು, ಇದು ಎರಡೂ ಸ್ಟೇಬಲ್ ಇತ್ತು. ಮತ್ತು ಅವ್ರ ಇದೇನಿದೆ ರುಪೀಸ್ ವ್ಯಾಲ್ಯೂವೇ ಜಾಸ್ತಿ ಇತ್ತು. ಬಟ್ ಇವಾಗ ಅವ್ರ ರುಪೀಸ್ ವ್ಯಾಲ್ಯೂ ಏನಿದೆ, ನಮ್ಮ ರುಪೀಸ್ ವ್ಯಾಲ್ಯೂ ಏನಿದೆ, ತುಂಬ ಡಿಫ್ರೆನ್ಸ್ ಇದೆ ಅವರಿಗೂ ನಮಗೂ. ಇಷ್ಟು ಮಟ್ಟಿಗೆ ಬೆಳೀತಾ ಇದೆಯಲ್ಲ, ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಸೊ ಏನಾದರೂ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ಟು ಪ್ರೆಷರ್ ತರಿಸ್ಬಿಟ್ಟು ಏನು ಇಂಡಿಯನ್ ಇದೇನಿದೆ ಫಾರಿನ್ ಇನ್ವೆಸ್ಟರ್ಸ್ ಏನಿದೆ ಅವರೆಲ್ಲ ಭಯ ಪಡಲಿ. ಸೊ ಇಂಡಿಯಾಕ್ಕೇನು ಇನ್ವೆಸ್ಟ್ ಮಾಡದೇ ಇರಲಿ, ಇಲ್ಲಿ ಏನು ಕಂಪನೀಸ್ಗಳೇನಿದೆ, ಪ್ರೊಡಕ್ಷನ್ ಪ್ಲ್ಯಾಂಟ್ಗಳಿದೆ, ಇವೆಲ್ಲ ಬರಬಾರ್ದು, ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ಅದರಲ್ಲಿದೆ ತಲೆಯಲ್ಲಿ. ಬಟ್ ಇವಾಗ ಗೊತ್ತು, ಚೈನಾದ ಗೂಗಲ್ ಫಿಕ್ಸಲ್ಲಿ ಕೂಡ ಚೈನಾದಿಂದ ಹೊರಗಡೆ ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ತುಂಬ ಕಂಪನೀಸ್ಗಳು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾ ಬೆಳೀತಾ ಇದೆ. ಸೊ ವಿದಿನ್ 3-4 ಇಯರ್ಸಲ್ಲಿ ವರ್ಲ್ಡ್ 3rd ಲಾರ್ಜೆಸ್ಟ್ ಕಂಟ್ರಿ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ, ಇದಾಗೇ ಆಗುತ್ತೆ. ಸೊ 2029 ಮತ್ತೆ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ, ಮತ್ತು ಇಂಡಿಯಾ ಶೈನ್ ಆಗುತ್ತೆ. ಓಕೆ ಸರ್, ಇವಾಗ ಇದಕ್ಕೆ ಯುದ್ಧ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಯುದ್ಧ ನನಗೆ ಅನ್ಸೋ ಪ್ರಕಾರ ಇದು ಯುದ್ಧ ಆಗಲ್ಲ. ಇದು ಏನು ತುಂಬ ಪ್ರೆಷರೈಸ್ ಮಾಡ್ತಾರೆ ವರ್ಲ್ಡಿಂದ, ಮಾಡಿಬಿಟ್ಟು ಪಾಕಿಸ್ತಾನ ಅಲ್ಲೇ ಸುಮ್ಮನೆ ಮಲಗಿಸ್ತಾರೆ. ಇದು ಏನು ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಇದು ಹೆಚ್ಚು ದಿನ ಇದಿರಲ್ಲ. ಸೊ ಪಾಕಿಸ್ತಾನದ ಏನು ಮೇನ್ ಸಿಟಿಗಳಿಗೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ ಇಂಡಿಯನ್ ಆರ್ಮಿಗಳು, ಆಮೇಲೆ ಅಲ್ಲಿಗೆ ತಣ್ಣಗಾಗುತ್ತೆ. ಬಟ್ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಅಂದರೆ ಅವ್ರದ್ದು ಸ್ಲೀಪರ್ಸು ಏನಿರ್ತಾರೆ, ಪಾಕಿಸ್ತಾನಿ ಸ್ಲೀಪರ್ಸ್, ಇವ್ರು ಗೊತ್ತಿದೆಯಲ್ಲ ಆತಂಕವಾದಿಗಳು, ಅವರು ಆಲ್ ಓವರ್ ಇದಕ್ಕೆ ಬರೋ ಚಾನ್ಸಸ್ ಇದೆ. ಬಟ್ ಆದಷ್ಟು ಅವ್ರು ಒಳಗೆ ಬರದೇ ಇರೋ ಥರ ನೋಡ್ಕೊಬೇಕು ಅಷ್ಟೇ. ಪರಿಹಾರ ಹೆಂಗೆ ಅಂದರೆ
ಪರಿಹಾರ ಟೆರರಿಸಮ್ ಪರಿಹಾರ ಅಂದರೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ NIA ಏನಿದೆ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ನಾವು ಕೂಡ ಇಲ್ಲಿ ಕೇರ್ಫುಲ್ ಆಗಿರಬೇಕು. ಯಾರಾದರೂ ಡೌಟ್ ಬರುವಂಥ ವ್ಯಕ್ತಿಗಳಿದ್ದರೆ ಈಗ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಯಾರಾದರೂ ಇವತ್ತು ನಿನ್ನೆ ನೀವು ನೋಡ್ದಿದ್ದವರು ಹೊಸ್ದಾಗಿ ಬಂದಿದ್ದು ಅವರೇನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಅದನ್ನು ಆದಷ್ಟು ನೀವು ಇನ್ಫಾರ್ಮ್ ಮಾಡಬೇಕು. ಹಾಗಾಗಿ ಅದನ್ನು ತಡಿಬೋದು. Feed Plus Karnataka.